ಮೊದಲಿಗೆ ಈ ಮಳೆ ಒಳಗೂ ಸಹಿತ ಗುಡುಗು ಮಿಂಚು ಗೊತ್ತಾ, ಇಂಥ ಸಮಯದಲ್ಲೂ ಸಹಿತ ಇಷ್ಟು ಜನ ಸೇರ್ತೀರಾ ಅಂತ ನಮ್ಮ ತಾಯಣೆ ನಾನು ಅನ್ಕೊಂಡಿರಲಿಲ್ಲ. ಹಂಗಾಗಿ ನೀವು ಬಂದಿದ್ದೀರಲ್ಲಪ್ಪ, ಮೊದಲು ನಿಮ್ಮ ಪಾದಕ್ಕೆ ಶಿರಸಾಷ್ಟಾಂಗ ನಮಸ್ಕಾರ. ಆವಾಗಲೇ ಅನ್ಕೊಂಡೆ, ನೋಡಿದ ತಕ್ಷಣ ವೇದಿಕೆ ಮೇಲೆ ಬರೋರ್ಗೂ ಗೊತ್ತಿರಲಿಲ್ಲ, ಎಲ್ಲ ಮುಂದ್ಗಡೆ ನಮ್ಮವ್ರು ಕೂತವ್ರೆ ಅಂತ. ವೇದಿಕೆ ಮೇಲೆ ಗೊತ್ತಾಯ್ತು ಇದು ಅಂತ ಪ್ರಾಜ್ಞರು ಒಂದು ಇದ್ದೀರಾ ಅಂತ. ನೀವೆಲ್ಲ ಬಂದಿರೋದನ್ನು ನೋಡಿದ ಮೇಲೆ ಯಾರ ಅಭಿಮಾನದ ಮೇಲೆ ಬಂದಿದ್ದೀರೋ ಏನೋ ಗೊತ್ತಿಲ್ಲ, ಆದರೆ ಸತ್ಯವಾಗ್ಲೂ ಈ ವೇದಿಕೆ ಮೇಲಿಂದ ಹೇಳ್ತೀನಿ, ನಮ್ಮ ಕನಕರಾಜ ದೇವರನ್ನೇ ಗೆದ್ದೇ ಗೆಲ್ತಾನೆ ಅನ್ನೋ ಮಾತನ್ನು ಮಾತ್ರ ಹೇಳಕ್ಕೆ ಇಷ್ಟಪಡ್ತೀನಿ. ಕನಕ ಅನ್ನೋ ವಿಷಯನೇ ಮನ ಕಲಕತ್ತೆ, ನಿಮಗೆ ಗೊತ್ತಿದೆಯೋ ಗೊತ್ತಿಲ್ಲೋ. ಏಕೆ ಅಂತಂತಂದ್ರೆ ನಮ್ಮ ಗುರುಗಳು ನಮಗೆ ಜ್ಞಾನದಾತರು, ನಮ್ಮೊಳಗೆ ಏನಾದರೂ ಅರಿವಿನ ಗುರು ಇದ್ದಾನೆ ಅಂದರೆ ಅವನು ಕನಕದಾಸರ ವಂಶದವನಾಗಿದ್ದರಿಂದಲೇ ನಾವು ಈ ಮಟ್ಟಕ್ಕೆ ಬಂದು ನಿಲ್ಲಕ್ಕಾಯ್ತು ಅಂತ ಹೇಳ್ತೀನಿ. ಈ ವೇದಿಕೆಯಲ್ಲಿ ತುಂಬ ಜನ ಇದ್ದಾರೆ, ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ನಮ್ಮ ಸನತ್ ಕುಮಾರ್. ಏಕೆ ಅಂತಂತಂದ್ರೆ ಸೋಲೆ ಅರಿಯದ ಸರದಾರ ಅಂತಲೇ ಹೇಳಬೇಕು. ಏಕೆಂದರೆ ನಮ್ಮ ಇವರು ಒಳ್ಳೆ ನಮಗೆ ಮಾವ ಸಿಕ್ಕಿದ್ದಾರೆ ಅಂದರು. ನಿನ್ನಂಥ ಪುಣ್ಯ ಈ ಜಗತ್ತಲ್ಲಿ ಇನ್ಯಾವುದೂ ಇಲ್ಲ ಕಣಪ್ಪ, ಎದ್ದೆದ್ಗೋ ಅನ್ಸುತ್ತೆ. ನನಗೂ ಒಬ್ಬ ಮಾವ ಸಿಕ್ಕಿದ್ದ ಪಾಪ, 52 ವರ್ಷದಿಂದ. ಒಂದು ದಿವಸ ನನ್ನ ಮಗ ಬೈಟು ಕಾಪಿ ಕೊಡಿಸ್ಲಿಲ್ಲ ಕಣ್ರಿ ದೇವರು. ಅದಕ್ಕೂ ಎಲ್ಲದಕ್ಕೂ ಗೆರೆ ಬೇಕು ನನ್ನ ಮಗಂದು, ಗೊತ್ತಾಯ್ತರ. ಆಮೇಲೆ ಎರಡು ಮಾತಲ್ಲಿ ನನ್ನ ಮಾತು ಮುಗಿಸ್ತೀನಿ. ಬಹಳ ಮುಖ್ಯವಾಗಿ ಹೀರೋ ಅಂತಂತಂದ್ರೆ ಹೀರೋ ಮೇಲೆ ಗೆಲ್ಲುತ್ತೆ ಅಂತ 80% ಇಟ್ಕೊಂಡ್ರೆ ಮಿಕ್ಕಿದ ಅಕ್ಕಪಕ್ಕದಲ್ಲಿ ಪಕ್ಕವಾದ್ಯಗಳು ಚೆನ್ನಾಗಿರ್ಬೇಕು. ಅರುಣ್ ಕುಮಾರ್ ಚೆನ್ನಾಗಿ ಹೇಳ್ತಾ ಇದ್ರು, ತಾಳ ಬೇಕು ತಕ್ಕ ಮೇಳ ಬೇಕು, ತಾಳ ಮೇಳ ತಪ್ಪಿದರೆ ದಾಸರು ಕೂತ್ಕೊಂಡು ಅಡಬೇಕು ಅಂತ. ಹಾಗಾಗಿ ಒಳ್ಳೊಳ್ಳೆ ಕಲಾವಿದರನ್ನ ನೀವು ಹಾಕಿದ್ದೀರಿ. ಶ್ರೀನಾಥಣ್ಣನಿಗಿಂತನೂ ಒಳ್ಳೆ ಕಲಾವಿದ ಒಬ್ಬ ರಾಮಕೃಷ್ಣ ಆಗಿರ್ಬೋದು, ಒಬ್ಬ ಸುಂದರರಾಜನ ಬಗ್ಗೆ ಏನು ಹೇಳೋದು ನನ್ನ ಮಗ. ಇವನು ನನ್ನ 5ನೇ ಪಿಕ್ಚರಲ್ಲಿ ಇವನು ಜಗದೀಶು ತಗೊಂಡೋಗಿ ನಮ್ಮ ಈ ಸಂಜೀವ್ ಅಂದರೆ ಸುದೀಪ್ ಅವರ ಅಪ್ಪ ಹಾಕೊಂಬಿಟ್ರಲ್ಲಿ 24 ದಿವಸ ಶೂಟಿಂಗು ಗೋವಾದಲ್ಲಿ. ಏನು ನನ್ನ ಮಕ್ಕಳು 4:15 ಗಂಟೆಗೆ ಹೇಳ್ತಾರೆ, ಓಡ್ತಾರೆ, ಚಡ್ಡಿ ಹಾಕೊಂಡು ಓಡೋರು. ರಾತ್ರಿ ನನ್ನ ಮಗನ 12:30 ಆದರೂ ಕುಡಿತಾ ಕೂತಿರೋರು. ಇದೇನೇ ನನ್ನ ಮಗನ ಹಿಂಗೂ ತೆಳಗಾಗಕ್ಕೆ ಒದ್ದಾಡ್ಬೇಕಾ ಅಂತ ನಾವೇನಿಲ್ಲ. ನಾನು ಅಂಬರೀಷ ಒಂದೇ ನಕ್ಷತ್ರ. ಹೇಳೋದೇ ನಾವು 9 ಗಂಟೆಗೆ. ದೇವರನ್ನೇ ನಿಮ್ಮ ಹತ್ರ ಸುಳ್ಳು ಯಾಕೆ ಹೇಳೋಣ. ಹಾಗಾಗಿ ಇಲ್ಲಿ ಪ್ರತಿಯೊಬ್ಬರು ವೇದಿಕೆ ಮೇಲೆ ಕೂತಿದ್ದಾರೆ. ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ, ನಾವು ಜೀವನದಲ್ಲಿ ಏನಾದರೂ ನೋಡಿ ಕಲ್ತಿದ್ರೆ ಒಬ್ಬ ಡಾಕ್ಟರ್ ರಾಜ್ಕುಮಾರ್ ಅನ್ನೋ ಒಬ್ಬ ಮಹಾನುಭಾವನಿಲ್ಲ. ನಿಮ್ಮ ಕಣ್ಣಿಗೆ ಒಬ್ಬ ಡಾಕ್ಟರ್ ರಾಜ್ಕುಮಾರ್ ಒಬ್ಬ ವ್ಯಕ್ತಿ, ಒಬ್ಬ ನಟನ ಕಾಣ್ಬೋದು. ನನ್ನ ದೃಷ್ಟಿಯಲ್ಲಿ ಮಹಾಕಾವ್ಯಗಳನ್ನು ಬರೆದ ಮಹಾಗುರು ಅಂತ ಹೇಳ್ತೀನಿ. ಮುಂದೆ ಒಂದು ಅಭಿಪ್ರಾಯಗಳು ಅವ್ರದನ್ನು ಹೇಳ್ಬಿಡ್ತೀನಿ. ಅವರಿಗೆ ಮಂಡ್ಯ ಆಪರೇಷನ್ ಆಗಿತ್ತು. ನಾನು ರಾಕ್ಲಿ ವೆಂಕಟೇಶ್ ನೋಡೋಕೆ ಹೋದಂಥ ಸಂದರ್ಭದಲ್ಲಿ ಆ ಪುಣ್ಯಾತ್ಮ ಕಷ್ಟಪಟ್ಟು ಎದ್ದಿದ್ಗಳಿಗೆ ಪ್ರಯತ್ನ ಪಡ್ತಾಯಿದ್ರು. ನಾವು ಅಲ್ಲೇ ಕಾಲಿನ ನಮಸ್ಕಾರ ಮಾಡಿ ಹೇಳ್ಬೇಡಿ ಕೂತ್ಕೊಳ್ಳಿ ಅಂದ್ರೂ ಆಗಲ್ಲ ಅಂದರೆ ಯಾವುದು ಆಗಲ್ಲ ಕಂದ, ಆಗುತ್ತೆ ಅಂದರೆ ಎಲ್ಲ ಆಗುತ್ತೆ ಅಂತ ಹಂಗೆ ನಿಂತ್ಕೊಂಡ್ರು. ಅದು ಒಬ್ಬ ರಾಜ್ಕುಮಾರ್. ಆಮೇಲೆ ರಾಜ್ಕುಮಾರ್ಗೆ ಅಹಂಕಾರ ಲೇಷ ಮಾತ್ರನೂ ಇರಲಿಲ್ಲ. ನಿಮಗೆ ಗೊತ್ತಿದೆಯೋ ಗೊತ್ತಿಲ್ಲೋ, ನಮ್ಮ 50 ವರ್ಷದ ಚಿತ್ರ ಜೀವನದಲ್ಲಿ ನಾವು ನೋಡಿದ್ದೇನು ಅಂದರೆ, ಒಂದು ಸಾರಿ ನೇಮು ಫ್ರೇಮು 4 ಕಾಸು ಬಂದ್ಬಿಡ್ತು ಅಂದರೆ ಅವ್ರ ಕ್ಯಾಮ್ರಾ ಏನಾದ್ರು ಹಿಂಗೊಂದ್ಸತಿ ಪ್ಯಾನ್ ಆಗುತ್ತೆ ಅಂದರೆ ಹಿಂಗೊಂದ್ಸತಿ ಹಿಂಗಂತಾರೆ, ಹಿಂಗೊಂದ್ಸತಿ ಪೋಸ್ ಕೊಡ್ತಾರೆ. ಒಬ್ಬ ರಾಜ್ಕುಮಾರ್ ಯಾವುದೇ ಸಂದರ್ಶನದಲ್ಲಿ ಕಾಲ ಮೇಲೆ ಕಾಲು ಹಾಕೊಂಡು ಕೂತೇ ಇಲ್ಲ ಕಣ್ರಿ. ನನ್ನ ಮಕ್ಕಳ ಹಣೆ ಕೂತಿಲ್ಲ. ಅವನೊಬ್ಬ ಮಹಾನುಭಾವ ನನ್ನ ದೃಷ್ಟಿಲಿ. ಅಷ್ಟೇ ಅಲ್ಲ, ಇನ್ನೊಂದೇನಾಯ್ತು ಅಂತಂದರೆ ಸಮಯಕ್ಕೆ ಸರಿಯಾಗಿ ಬರ್ತಾಯಿದ್ರು. ನಿಮ್ಗೊಂದು ಸಣ್ಣ ಉದಾಹರಣೆ ಹೇಳಬೇಕು ಅಂದರೆ, ಒಂದು ಮುತ್ತಿನ ಕಥೆಯೊಳಗೆ ನಾವು ಪಾಠ ಮಾಡೋದು. ಅವಾಗ ಏನಾಯ್ತು ಅಂತಂದರೆ, ರಾತ್ರಿ 2 ಗಂಟೆ ಆದರೂ ಸಹಿತ ಹೊನ್ನಾವರದಲ್ಲಿ ಜನ ಬರ್ತಾನೆ ಇದ್ರು. ಶಂಕರ್ನ ಬೈದು ಎಲ್ಲರನ್ನೂ ಕಳಿಸ್ತಾ ಇದ್ದ. ಇಲ್ಲ, ಬೆಳಗ್ಗೆ ಬೇಗ ಹೇಳಬೇಕು. ಅವ್ರು 3:30-4 ಗಂಟೆಗೆ ಯೋಗಾಸನಕ್ಕೆ ಬರ್ತಾರೆ. ಬೇಡ ಹೋಗಿ ಅಂದ್ರೂ ಕೇಳ್ತಿರ್ಲಿಲ್ಲ. ಅಷ್ಟು ಅಭಿಮಾನಿಗಳನ್ನು ಗಳಿಸಿದ್ರು. ನನಗೇನಾದ್ರು ರಾಜ್ಕುಮಾರ್ ಜೊತೆ ಕಾಂಬಿನೇಷನ್ ಶಾರ್ಟ್ ಇದೆ, ನಿನಗೆ ಬೆಳಗ್ಗೆ 7 ಗಂಟೆಗೆ ಇರಬೇಕು, ಅಣ್ಣಯ್ಯ ಅಲ್ಲಿರ್ತಾರೆ, ನೀನು ಗೊತ್ತಿದೆಯಲ್ಲೋ. ಬರ್ತೀನಿ ಮೇಡಮ್, ಈಗ 2 ಗಂಟೆನೇ ಮಲಗ್ತಾ ಇರೋದು. 3 ಗಂಟೆಗೆ ಯೋಗಾಸನ ಮಾಡೋದಿರಲಿ, 7 ಗಂಟೆ ಬರೋದಿರಲಿ ಶಂಕರ ಅಂದೆ. ಆದರೆ ಸತ್ಯವಾಗಿ ನಡೆದಿದ್ದು ಏನು ವಿಷಯ ಅಂತಂದರೆ, ನನ್ನ ರೂಮಲ್ಲಿ ಒಂದು ಸೋಫಾ ಮೇಲೆ ಮನೆ ಕಡಿದ್ದ ಒಬ್ಬ.
ಶಂಕರ್ನಾಗ್ ಒಬ್ಬ ನಿರ್ದೇಶಕ ಹೆಂಗಿರ್ತಾನೆ ಅನ್ನೋದಕ್ಕೆ ಸುಮ್ಮನೆ ನಿಮ್ಗೊಂದು ಉದಾಹರಣೆ. ಅವನೊಂದು ಈ ಜೀನ್ ಪ್ಯಾಂಟು ಒಂದು ಶರ್ಟು ಬೆಳಿಗ್ಗೆ ಎದ್ದ ಕ್ಲೀನಾಗಿ ಬ್ರಷ್ ಮಾಡ್ದ, ಮಗ ತೊಗೊಂಡ 5 ಗಂಟೆಗೆ ನಾನು ಎಬ್ಬರಿಸ್ದ, ಬೈಸ್ಕೊಂಡ, ಬೈದ, ಎಲ್ಲ ಆಯಿತು. ನಾವು ಹೋದ್ವಿ. ಕ್ಯಾಮ್ರಾಮನ್ನು ಗೌರಿಶಂಕರ್ ಅಂತ, ಯಾಕೆಂದರೆ ನಮ್ಮ ಕ್ಯಾಮ್ರಾಮನ್ ನೋಡಿ ನಾನು ಹೇಳಿದೆ ಇದು ಯಾರು ಕ್ಯಾಮ್ರಾಮನ್ ಅಂತ. ನಿಮ್ಮ ಕ್ಯಾಮ್ರಾ ವರ್ಕು ಸತ್ಯವಾಗೂ ಚೆನ್ನಾಗಿದೆ, ಸ್ವಲ್ಪ ಲುಕ್ಕು ಸಸ್ಟೈನ್ ಆಗಬೇಕು. ಲುಕ್ ಸಸ್ಟೈನ್ ಆಗದಲ್ಲೇ ಇದ್ದರೆ ಈ ಕ್ಯಾರೆಕ್ಟರ್ ಮನ್ಸಿಗೆ ಹೋಗಲ್ಲ. ಅರ್ಥ ಆಯ್ತಾ? ಅದನ್ನು ನೀವಿಬ್ಬರು ತಿಳ್ಕೊಬೇಕಷ್ಟೆ. ಹಾಗಾಗಿ ಕರ್ಕೊಂಡೋದ್ರೆ ಹೋಗಿದ ತಕ್ಷಣವೇ ಲೊಕೇಶನ್ಗೆ ಹೋದ್ವಿ. ನಾನು ಹೇಳಿದೆ ಶಂಕರ್ನಾಗೆ, ಇಲ್ಲಿಗೆ ಯಾವ ದೆವ್ವನೂ ಬಂದಿರಲ್ಲ, ಈ ಜಾಗಕ್ಕೆ ಕರ್ಕೊಂಬಂದಿದ್ಯಾ ಅಂತ ಬಾಯಿಗೆ ಬಂದಂಗೆ ಬೈದು ಹೋದ್ವಿ. ಅಲ್ಲೊಂದು ಬೇಲಿ ಇತ್ತು, ಆ ಕಡೆ ಒಂದು ಜಮ್ಖಾನ ಕಾಣಿಸೋದು. ಇಷ್ಟೊತ್ತಿಗೆ ಅವನು ಜಮ್ಖಾನ ಹಾಸೋನಲ್ಲಪ್ಪ ಅಂತ ನೋಡಿದ್ರೆ ಡಾಕ್ಟರ್ ರಾಜ್ಕುಮಾರ್ ಮೇಕಪ್ ಮಾಡ್ಕೊತಾ ಇದ್ರು. ಸತ್ಯವಾದ ಮಾತು. ಯಾಕೆ ಅಂತಂತಂದರೆ ಸಮಯ ಪ್ರಜ್ಞೆ ಹಂಗಿತ್ತು.